Hi my dear students, welcome to Learn Easily. Here the 8th standard second language December month activity sheets means ಇದು ನಿಮ್ಮ 8ನೇ ತರಗತಿ ಇಂಗ್ಲಿಷ್ ವಿಷಯದ ಡಿಸೆಂಬರ್ ತಿಂಗಳ ಒಂದು ಆಕ್ಟಿವಿಟಿ ಶೀಟ್ಗಳ ಒಂದು ಕೀ ಆನ್ಸರ್ನ ವಿಡಿಯೋ ಆಗಿರುತ್ತೆ. ಈ ಡಿಸೆಂಬರ್ ತಿಂಗಳ ಆಕ್ಟಿವಿಟಿ ಶೀಟಲ್ಲಿ ನಿಮಗೆ ಫಸ್ಟ್ ಆಕ್ಟಿವಿಟಿ ಪೊಯಮ್, ಒಂದು ಮಿಷಿನ್ ಪೊಯಮ್ಗೆ ಕೊಟ್ಟಿರ್ತಕ್ಕಂಥ ಇನ್ನೊಂದು ಪದ್ಯ. ಇಲ್ಲಿ ಮಿಷಿನ್ ಅಂತಕ್ಕಂತಹ ಪದ್ಯಕ್ಕೆ ಸಪೋರ್ಟಿವ್ ಆಗಿ ಬೇರೊಂದು ಪದ್ಯವನ್ನು ಕೊಟ್ಟಿರ್ತಾರೆ. ಈ ಪದ್ಯವನ್ನು ನೀವು ಓದಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಕಂಪೇರ್ ದ ಮಿಷಿನರೀಸ್ ವಿಚ್ ಹೆಲ್ಪ್ಫುಲ್ ಅವರ್ ಡೇ ಟು ಡೇ ಲೈಫ್. ನಮ್ಮ ಡೇ ಟು ಡೇ ಲೈಫ್ನಲ್ಲಿ ನಮಗೆ ಬರ್ತಕ್ಕಂಥ ಮಿಷನರೀಸ್ನ ಒಂದು ಹೆಲ್ಪ್ ಏನು ಅಂತ ತಿಳ್ಕೊಬೇಕಾಗುತ್ತೆ. ಹಿಯರ್ ದ ಪೊಯಮ್. Million years later, it seems ages and ages ago, there was a planet called Earth. There lived some creatures called man. They were well known for their mirth. Somehow they managed to reach the moon, the Mars and Venus, and after settling for a while, they bombed the Earth to pieces. From these two other stars far into space, they ventured, it seems, on some Milky Way. All their souls were punctured. Now there is not a single seed on Ma, even for curiosity's sake, and God does not want to create them again and repeat the same old mistake. ವಿ.ಜಿ. ಭಟ್ಟ. ಸಿ ಅಂದರೆ ಮನುಷ್ಯ ಭೂಮಿ ಮೇಲಿಂದ ಬೇರೆ ಗ್ರಹಗಳಿಗೆ ಹೋಗಿ ಎಲ್ಲ ಕಲಿತ ದೊಡ್ಡ ದೊಡ್ಡ ಮಿಷನನ್ನು ಮಾಡಿದ ಕೊನೆಗೆ ಭೂಮಿಯನ್ನೇ ಪೀಸ್ ಮಾಡಿ ಬೇರೆ ಗ್ರಹಗಳಲ್ಲಿ ವಾಸ ಮಾಡೋ ರೀತಿ ಹೋಗ್ತಾ ಇದ್ದಾನೆ. ದೇವರು ಅದಕ್ಕೆ ಮತ್ತಿನ್ನೊಂದು ಸಲ ಭೂಮಿ ಮೇಲೆ ಈ ಮನುಷ್ಯನನ್ನು ಕ್ರಿಯೇಟ್ ಮಾಡಿ ಮತ್ತೆ ಓಲ್ಡ್ ಮಿಸ್ಟೇಕ್ ಮಾಡಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದೆನ್ ದ ಸೆಕೆಂಡ್ ಆಕ್ಟಿವಿಟಿ ಈಸ್ ಗಿವನ್ ಫಾರ್ ಯು. ನೇಮ್ 5 ಮೆಷಿನ್ಸ್ ವಿಚ್ ಆರ್ ಯೂಸ್ಫುಲ್ ಇನ್ ಡೇ ಟು ಡೇ ಲೈಫ್ ಆಫ್ ಪೀಪಲ್. ಇಲ್ಲಿ 5 ಮಿಷಿನ್ಗಳನ್ನು ಬರೆದು ಅವುಗಳ ಇಂಪಾರ್ಟೆನ್ಸನ್ನು ನಾವು ಬರಿತಾ ಹೋಗಬೇಕು. ಇಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ 5 ಮಿಷಿನ್ಸನ್ನು ಬರಿತಾ ಹೋಗಿದ್ದೇನೆ. ಬಸ್ ಟು ಟ್ರಾವೆಲ್ ಟು ಗೋ ಟು ಸ್ಕೂಲ್, ಟಿ ವಿ ಟು ವಾಚ್ ನ್ಯೂಸ್ ಆ್ಯಂಡ್ ಮೂವೀಸ್, ಫೋನ್ ಟು ಟಾಕ್ ಟು ಪೀಪಲ್, ವಾಷಿಂಗ್ ಮಿಷಿನ್ ಟು ವಾಶ್ ಕ್ಲಾತ್ಸ್, ಫ್ಯಾನ್ ಟು ಗೆಟ್ ಕೂಲ್ ಹೇರ್ ಅಂತ ಕೊಟ್ಟಿರ್ತಾನೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಗಿವನ್, ವಾಟ್ ವರ್ಕ್ ಅಕಾರ್ಡಿಂಗ್ to you should be done only by people, not by any machine. Share your response. ಅಂದರೆ ಒಬ್ಬ ಮನುಷ್ಯ ಯಾವುದೇ ಮಿಷಿನ್ನ ಸಹಾಯವಿಲ್ಲದೆ ತನ್ನಷ್ಟಕ್ಕೆ ತಾನೇ ಮಾಡ್ಕೊಳ್ತಕ್ಕಂಥ ಕೆಲಸಗಳು ಯಾವುದು ಅಂತ ಕೇಳಿದ್ದಾರೆ. ಫಾರ್ ಸಿಂಪಲ್ ಐ ಗಿವನ್ ಹಿಯರ್, ಈಟಿಂಗ್, ನೋ ಮಿಷಿನ್ ಈಸ್ ದೇರ್ ಫಾರ್ ಫೀಡ್. ತಿನ್ನೋದು ನಾವೇ ತಿನ್ನಬೇಕು, ಯಾರೂ ಸಹ ಯಾವುದೇ ಮಿಷಿನ್ ನಮಗೆ ತಿನ್ಸೋಕ್ಕಾಗಲ್ಲ. ಸ್ಲೀಪಿಂಗ್, ನಾವೇ ಮಲಗಿ ನಿದ್ದೆ ಮಾಡಬೇಕು, ಯಾವುದೇ ಮಿಷಿನ್ ನಮಗೆ ನಿದ್ದೆ ಬರೋ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಥಿಂಕಿಂಗ್, ಯೋಚನೆ ಸಹ ನಾವೇ ಮಾಡಬೇಕು, ಮಿಷಿನ್ ನಮ್ಮ ಕೈಯಲ್ಲಿ ಯೋಚನೆ ಮಾಡಿಸೋದಕ್ಕೆ ಆಗೋದಿಲ್ಲ. ಲೈಕ್ ದಿಸ್, ಈ ರೀತಿ ನಾವು ಬರಿಬೇಕಾಗುತ್ತೆ. ದೆನ್ ಆ್ಯಕ್ಟಿವಿಟಿ 3ಗೆ ಬಂದಾಗ, ಹಿಯರ್ ಸಿಟ್ ಅಪ್ ಇನ್ 3 or 4 ಸ್ಟೂಡೆಂಟ್ಸ್, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಕೆಳಗೆ ಒಂದು ಪ್ಯಾಸೇಜನ್ನು ಕೊಟ್ಟಿದೆ. ಆ ಪ್ಯಾಸೇಜನ್ನು ಓದಿ ನಾವೇನು ಮಾಡಬೇಕು, ಆ ಪ್ಯಾಸೇಜ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕಾಗುತ್ತೆ. ನೌ ಐ ವಿಲ್ ರೀಡ್ ದಿಸ್ ಪ್ಯಾಸೇಜ್, ಲಿಸನ್ ಕೇರ್ಫುಲಿ. ಎಜುಕೇಟಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಟುಗೆದರ್ ಹ್ಯಾಸ್ ಆಲ್ವೇಸ್ ಬೀನ್ ಎ ಇಂಪಾರ್ಟೆಂಟ್ ಆ್ಯಂಡ್ ಸ್ಟ್ರೆಸ್ಫುಲ್ ಇಶ್ಯೂ. ಮೆನಿ ಪೇರೆಂಟ್ಸ್ ಬಿಲೀವ್ ದಟ್ the education process can be more effective if the classes are divided according to the gender of the students. Although same gender schools are considered too conservative and strict in today's time, nevertheless there are still supporters of this manner of education. Some parents are not in favor of co-educational system, as they feel that the presence of the opposite gender distracts the attention of students and prevents them from concentrating on studies. On the other hand, supporters of co-education feel that as boys and girls are different, it is valuable experience for both genders to communicate with each other. Moreover, the earlier boys and girls began to communicate, the sooner they acquire social skills, which are crucial to communicating freely in the world
Further, if there are girls in the class, boys may well possibly try to behave better in order to not to lose face in front of the girls. Then, apart from all that has been mentioned above, educating boys and girls together helps them understand, mutually respect each other from an early stage in life. This can possibly help in building a generation and doesn't suffer from gender bias and is open to a healthy competition even between the two genders. Here the questions for the passage. First question, why according to the writer are some parents not in favor of the co-education system? ಇಲ್ಲಿ ಮೊದಲ ಪ್ರಶ್ನೆ ಕೋ ಎಜುಕೇಷನ್ ಅಂದಾಗ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಒಟ್ಟಾಗಿ ಕಲಿಯತಕ್ಕಂಥ ಶಿಕ್ಷಣಕ್ಕೆ ಯಾಕೆ ಕೆಲವರು ಇಷ್ಟಪಡೋದಿಲ್ಲ ಅಂದಾಗ ದ ಪ್ರೆಸೆನ್ಸ್ ಆಫ್ ದ ಆಪೋಸಿಟ್ ಜೆಂಡರ್ ಡಿಸ್ಟ್ರಾಕ್ಟ್ ದಿ ಅಟೆನ್ಷನ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಪ್ರಿವೆಂಟ್ಸ್ ದೆಮ್ ಫ್ರಮ್ ಕಾನ್ಸಂಟ್ರೇಟಿಂಗ್ ಆನ್ ಸ್ಟಡೀಸ್. ಇದಕ್ಕೆ ಸರಿಯಾದ ಉತ್ತರ. ವೈ ಆರ್ ಸೋಷಲೈಸಿಂಗ್ ಸ್ಕಿಲ್ಸ್ ಇಂಪಾರ್ಟೆಂಟ್? ಸೋಷಲೈಸಿಂಗ್ ಸ್ಕಿಲ್ಸ್ ಏಕೆ ಬೇಕು ಅಂದಾಗ ಸೋಷಲೈಸಿಂಗ್ ಸ್ಕಿಲ್ಸ್ ಆರ್ ಇಂಪಾರ್ಟೆಂಟ್ ಟು ಕಮ್ಯುನಿಕೇಟ್ ಫ್ರೀಲಿ. ಆ್ಯಂಡ್ ಥರ್ಡ್ ಕ್ವಶನ್, ಸೇಮ್ ಜೆಂಡರ್ ಸ್ಕೂಲ್ಸ್ ಆರ್ ಕನ್ಸಿಡರ್ಡ್ ಕನ್ಸರ್ವೇಟಿವ್ ಆ್ಯಂಡ್ ಸ್ಟ್ರಿಕ್ಟ್. ಇನ್ನು ನಾಲ್ಕನೇ ಪ್ರಶ್ನೆ ಬಂದಾಗ ವಾಟ್ ಅಕಾರ್ಡಿಂಗ್ ಟು ದ ರೈಟರ್ ಹೆಲ್ಪ್ಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಡೆವಲಪ್ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್? ಎಜುಕೇಟಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಟುಗೆದರ್ helps them to understand and mutually respect each other. And fifth question ಗೆ ಬಂದಾಗ find out the meanings of the given words in the paragraph. ಪ್ಯಾರಾಗ್ರಾಫ್ನಲ್ಲೇ ಕೊಟ್ಟಿರ್ತಕ್ಕಂಥ ಪದಗಳಿಗೆ ಮೀನಿಂಗ್ಸನ್ನು ಕಂಡುಹಿಡಿಯೋದಕ್ಕೆ ಕೊಟ್ಟಿದ್ದಾರೆ. ಮೊದಲನೇದು ಟ್ರೆಡಿಷನಲ್ ಅಂತ ಕೊಟ್ಟಿದೆ. ಆ ಟ್ರೆಡಿಷನಲ್ಗೆ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರ್ತಕ್ಕಂಥ ಕರೆಕ್ಟ್ ಮೀನಿಂಗ್ ವರ್ಡ್ ಕನ್ಸರ್ವೇಟಿವ್. ದೆನ್ ಪೇಯಿಂಗ್ ಅಟೆನ್ಷನ್, ಕಾನ್ಸಂಟ್ರೇಟಿಂಗ್, ವಿಟಲ್, ಕ್ರೂಷಿಯಲ್, ಅನ್ಫೇರ್ನೆಸ್, ಬಯಾಸ್ ಈ ಪದಗಳು ಸರಿಯಾದಂತಹ ಅರ್ಥವನ್ನು ಕೊಡುತ್ತೆ. ಇನ್ನು ಮುಂದಿನ ಒಂದು ವೀಕ್ ಆ್ಯಕ್ಟಿವಿಟೀಸ್ಗೆ ಹೋದಾಗ ಹಿಯರ್ ಇಟ್ ಈಸ್ ಗಿವನ್ ಕೊಲೊಕೇಟಿವ್ ವರ್ಡ್ಸ್. ಕೊಲೊಕೇಟಿವ್ ವರ್ಡ್ಸ್ ಅಂದಾಗ ಟೂ ಡಿಫ್ರೆಂಟ್ ವರ್ಡ್ಸ್ ಕಂಬೈನ್ ಟುಗೆದರ್ ಮೇಕ್ಸ್ ಎ ಡಿಫ್ರೆಂಟ್ ವರ್ಡ್ ಆ್ಯಂಡ್ ಎ ಡಿಫ್ರೆಂಟ್ ಮೀನಿಂಗ್ಫುಲ್ ವರ್ಡ್. ಎರಡು ಪದಗಳು ಸೇರಿ ಬೇರೊಂದು ಅರ್ಥ ಕೊಡ್ತಕ್ಕಂತಹ ಒಂದು ಪದವಾಗಿ ಆಗಿರ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ, ಕೊಲೊಕೇಶನ್ಸ್ ಅಂತ ಕರಿತೀವಿ. ಸಮ್ ಆಫ್ ದ ಎಕ್ಸಾಂಪಲ್ಸ್ ಗಿವನ್: ಸನ್ನಿ ವೆದರ್, ಸ್ಮೈಲಿಂಗ್ ಫೇಸ್, ಹಾರ್ಡ್ ವರ್ಕಿಂಗ್ ಸೈಂಟಿಸ್ಟ್, ಇಂಪ್ರೂವ್ಡ್ ಚೆರ್ರಿ, ಈ ರೀತಿ. ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿಗೆ ನೀವು ಯು ಹ್ಯಾವ್ ಟು ಮೇಕ್ ಅ ಮೀನಿಂಗ್ಫುಲ್ ಕೊಲೊಕೇಶನ್ ಬೈ ಯೂಸಿಂಗ್ ದಿ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್. ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನು ಬಳಸಿ ಕೊಟ್ಟಿರ್ತಕ್ಕಂಥ ಪದಗಳಿಗೆ ಮೀನಿಂಗ್ಫುಲ್ ಕೊಲೊಕೇಶನ್ಸನ್ನು ಮಾಡಬೇಕು. ಇಲ್ಲಿ ಕಮ್ಯುನಿಟಿ ಕೊಟ್ಟಿದ್ದಾರೆ. ಕಮ್ಯುನಿಟಿಗೆ ರಿಚ್ ಕಮ್ಯುನಿಟಿ, ಸಾಯಿಲ್, ಡೆಸರ್ಟ್ ಸಾಯಿಲ್, ಬ್ಲ್ಯಾಕ್ಬೆರ್ರಿ, ವೈಟ್ ಬ್ಲ್ಯಾಕ್ಬೆರ್ರಿ, ಕ್ಯಾಕ್ಟಸ್, ಥ್ರೋನ್ಲೆಸ್ ಕ್ಯಾಕ್ಟಸ್, ಅಟೆಂಪ್ಟ್, ಸಕ್ಸಸ್ಫುಲ್ ಅಟೆಂಪ್ಟ್, ವ್ಯಾಲ್ಯೂ, ಕಮರ್ಷಿಯಲ್ ವ್ಯಾಲ್ಯೂ. ಇವು ಈ ಒಂದು ಪದಗಳಿಗೆ ಕೊಲೊಕೇಟಿವ್ ವರ್ಡ್ಸ್ ಆಗಿರುತ್ತೆ. ಇನ್ನು ಮುಂದೆ ಬಂದಾಗ ರೆಫರ್ ಡಿಕ್ಷನರಿ ಆ್ಯಂಡ್ ರೈಟ್ ಅಟ್ ಲೀಸ್ಟ್ 20 ಕೊಲೊಕೇಟಿವ್ ವರ್ಡ್ಸ್ ಇನ್ ದ ಸ್ಪೇಸ್ ಗಿವನ್ ಅಂತ ಕೊಟ್ಟಿದ್ದಾರೆ. 20 ಕೊಲೊಕೇಟಿವ್ ವರ್ಡ್ಸನ್ನು ಬರೀರಿ ಅಂತ ಹೇಳಿದ್ದಾರೆ. ಆ 20 ಕೊಲೊಕೇಟಿವ್ ವರ್ಡ್ಸನ್ನು ನಾನಿಲ್ಲಿ ಲಿಸ್ಟ್ ಮಾಡಿದ್ದೇನೆ. ಕ್ಲಾಸ್ ರೂಮ್, ಪ್ಲೇ ಗ್ರೌಂಡ್, ಫಸ್ಟ್ ಕ್ಲಾಸ್, ಗ್ರೌಂಡ್ ಫ್ಲೋರ್, ಬ್ಲ್ಯಾಕ್ ಬೋರ್ಡ್, ಟೂತ್ ಪೇಸ್ಟ್, ಬ್ರಿಸ್ಕ್ ವಾಕ್, ಸನ್ಲೈಟ್, ಬ್ರೇಕ್ಫಾಸ್ಟ್, ಮಿಲ್ಕ್ ವ್ಯಾನ್, ರೈಲ್ವೆ ಸ್ಟೇಷನ್, ಪೋಸ್ಟ್ ಆಫೀಸ್, ಮನಿ ಆರ್ಡರ್, ಅರ್ಥಕ್ವೇಕ್, ನೋಟ್ಬುಕ್, ಪೆನ್ ಪೆನ್ಸಿಲ್, ಲೈಟ್ ಹೌಸ್, ಸ್ಟ್ರೀಟ್ ಲ್ಯಾಂಪ್, ಕರ್ಲಿ ಹೇರ್, ಸ್ಪೀಡ್ ಬ್ರೇಕ್, ಓಕೆ, ಬ್ರೇಕ್ಫಾಸ್ಟ್, ಪೊಲೀಸ್ ಸ್ಟೇಷನ್, ಪೋಸ್ಟ್ ಆಫೀಸ್, ಪೋಸ್ಟ್ ಮ್ಯಾನ್, ಹ್ಯಾಂಡ್ ಕರ್ಚೀಪ್, ಈ ರೀತಿ ಇವೆಲ್ಲವೂ ಸಹ ಏನಾಗುತ್ತೆ, ಕೊಲೊಕೇಟಿವ್ ವರ್ಡ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಬಂದಾಗ ಹಿಯರ್ ಗ್ರೂಪ್ ಆಫ್ ವೆಜಿಟೇಬಲ್ಸ್, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಈಸ್ ಗಿವನ್. ವೆಜಿಟೇಬಲ್ಸ್, ಫ್ಲವರ್ಸ್, ಫ್ರೂಟ್ಸ್ ಎಲ್ಲವನ್ನು ಒಟ್ಟಾಗಿ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಸಪ್ರೇಟ್ ದೆಮ್. ಅವುಗಳನ್ನು ಸಪ್ರೇಟಾಗಿ ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ಲವರ್ಸ್ ಆಗಿ ಸಪ್ರೇಟಾಗಿ ಬರೀಬೇಕು. ಇದಕ್ಕೆ ಫ್ರೂಟ್ಸನ್ನು ಸಪ್ರೇಟ್ ಮಾಡಿದ್ದೇನೆ ನೋಡಿ. ಆರೆಂಜ್, ಪ್ಲಮ್, ನೀಮ್, ಮ್ಯಾಂಗೋ, ಬ್ಲ್ಯಾಕ್ಬೆರಿ, ಬನಾನಾ, ಚೆರ್ರಿ, ಆ್ಯಪಲ್, ಗ್ರೇಪ್ಸ್, ಪೀಚ್, ವಾಟರ್ಮೆಲನ್. ವೆಜಿಟೇಬಲ್ಸ್ ಬ್ರಿಂಜಲ್, ಪೊಟ್ಯಾಟೊ, ಟೊಮ್ಯಾಟೊ, ಕ್ಯಾರೆಟ್. ಫ್ಲವರ್ಸ್ ಜಾಸ್ಮಿನ್, ಲೋಟಸ್, ಶಾಸ್ತಾ ಡೈಸಿ, ಮಾರಿಗೋಲ್ಡ್ ಆ್ಯಂಡ್ ರೋಸ್. ಇವು ಗ್ರೂಪ್ ಆಗಿ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್. ನೆಕ್ಸ್ಟ್ ಆ್ಯಕ್ಟಿವಿಟಿ ಈಸ್ ಗಿವನ್. ರೀಡ್ ದ ಫಾಲೋಯಿಂಗ್ ಸ್ಟೋರಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ದಾರೆ.
ಎ ಡ್ರಂಕನ್ ಮಂಕಿ ಕುಂಗ್ ಫು ಸ್ಕೇರ್ಸ್ ವಿಲೇಜ್. ಒಂದು ಡ್ರಂಕನ್ ಮಂಕಿ, ಕುಡಿತಕ್ಕಂಥ ಒಂದು ಕೋತಿ ಏನಾಗ್ತದೆ ಇಡೀ ವಿಲೇಜನ್ನು ಭಯಭೀತಿಗೊಳಿಸಿದೆ. ಅದರ ಒಂದು ಸ್ಟೋರಿ ಇದೆ. ಚಿಕ್ಕನಾಯಕನಹಳ್ಳಿ, ಎ ಮಂಕಿ ಅಡಿಕ್ಟೆಡ್ ಟು ಆಲ್ಕೋಹಾಲ್ ಅಂಡ್ ಆಫನ್ ಅಟ್ಯಾಕಿಂಗ್ ಪೀಪಲ್ ಈಸ್ ಸ್ಕೇರಿಂಗ್ ದ ವಿಟ್ಸ್ ಔಟ್ ಆಫ್ ದ ರೆಸಿಡೆಂಟ್ಸ್ ಆಫ್ ಶೆಟ್ಟಿಕೆರೆ, ಎ ವಿಲೇಜ್ ಹಿಯರ್. ಇಲ್ಲಿ ನೋಡಿದಾಗ ಮೊದಲನೇದಾಗಿ ದ ಮಂಕಿ ವಾಸ್ ಫಸ್ಟ್ ನೋಟಿಸ್ಡ್ ಇನ್ ದ ವಿಲೇಜ್ ಎ ಮಂತ್ ಎಗೋ. ಇಟ್ ಹ್ಯಾಸ್ ಟೇಕನ್ ಎ liking for alcohol, perhaps due to some mischievous alcohol addicts in the village initiating it into drinking. It is now addicted to the brew and often gets high. It has also become indiscriminate in its eating habits and has put on weight and become aggressive. Once inebriated, the monkey begins harassing passers-by and even attacking them. The aggressive monkey scares even a large crowd. So far, it has attacked at least 30 persons and injured many of them. Even dogs are among its victims. The monkey, which has made the bus terminal in its home, snatches travelers' bags and their belongings. Anyone resisting it is attacked. But pious, if not cowardly they are, the residents see it is an incarnation of Hanuman, the monkey god, and worship it. But their pity is wearing thin and they want someone to get rid of the rowdy Simeon. Here are the questions. ಇಲ್ಲಿ ಪ್ರಶ್ನೆಗಳಿದೆ. Where and when was the drunken monkey noticed first? A monkey noticed first in the Shettikereli a month ago. How did addiction affect the monkey? It became indiscriminate in its eating habits and has put on weight and become aggressive. Next, match the following phrases and its meaning. ಕೆಳಗಡೆ ಕೊಟ್ಟಿರ್ತಕ್ಕಂಥ ಫ್ರೇಸಸ್ನ ಮೀನಿಂಗನ್ನು ಮ್ಯಾಚ್ ಮಾಡಬೇಕು. ಸ್ಕೇರಿಂಗ್ ದ ವಿಟ್ ಔಟ್ ಆಫ್ ಅಂದಾಗ ಮೇಕಿಂಗ್ ಒನ್ ವೆರಿ ಅಫ್ರೈಡ್. ಗೆಟಿಂಗ್ ಹೈ ಅಂದಾಗ ಬೀಯಿಂಗ್ ಓವರ್ ಡ್ರಂಕ್. ವೇರಿಂಗ್ ಥಿನ್ ಅಂದರೆ ಅವಾಯ್ಡಿಂಗ್. ಗೆಟಿಂಗ್ ರೈಡ್ ಆಫ್ ಅಂದಾಗ ವ್ಯಾನಿಷಿಂಗ್. ಫೀಲಿಂಗ್ ವೆರಿ ಡಿಫಿಕಲ್ಟ್ ಟು ಡೂ ಸಮಥಿಂಗ್ ಅನ್ನೋದು ಗೋಯಿಂಗ್ ಅಪ್ ಟು ದಿ ಹಿಲ್. ಇವು ಅವುಗಳಿಗೆ ಸಮಾನಾರ್ಥಕ ಒಂದು ಫ್ರೇಸಸ್ಗೆ ಮೀನಿಂಗ್ ಕೊಡ್ತಕ್ಕಂತಹ ಪದಗಳಾಗಿರುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಬಂದಾಗ ಲಿಸನ್ ಆ್ಯಂಡ್ ಸ್ಪೀಕ್ ಕೊಟ್ಟಿದೆ. ಲಿಸನ್ ಆ್ಯಂಡ್ ಸ್ಪೀಕ್ ಅಂದಾಗ ಇಯರ್ ದ ಡಿಪ್ತಾಂಗ್ಸ್ ಓವೆಲ್ ಸೌಂಡ್ಸನ್ನು ಕೊಟ್ಟಿದೆ. ಅವುಗಳನ್ನು ನೀವು ಟೀಚರ್ ಕಡೆಯಿಂದ ಕೇಳಿ ಅವುಗಳನ್ನು ಓದಬೇಕಾಗತ್ತೆ. ನೌ, ಹೌ, ಕ್ಲೌಡ್, ಸ್ಕೌಟ್, ಲೌಡ್, ಡೌಟ್, ಟೌನ್, ಟೋನ್ ಈ ರೀತಿಯಾಗಿ ಸೋ, ಲೋ, ಬೋಟ್, ಕೋಕ್, ಕ್ಲೋಸ್, ಸ್ನೋ, ಚೋಕ್, ಗೋಲ್ ಇವುಗಳನ್ನು ಓದಿ ಕಲಿಬೇಕಾಗತ್ತೆ. ನೆಕ್ಸ್ಟ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ಗೆ ಒಂದು ಕಾಲಮನ್ನು ಕೊಟ್ಟು ಅವುಗಳನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಬರೆದು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸನ್ನು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಮ್ಯಾಚ್ ದ ಫಾಲೋಯಿಂಗ್: ಕಾಳಿದಾಸ, ಶಾಕುಂತಲ; ಜಯದೇವ, ಗೀತಗೋವಿಂದ; ಟಾಗೋರ್, ಗೀತಾಂಜಲಿ; ಅಮೀರ್ ಖಾನ್, ತಾರೆ ಜಮೀನ್ ಪರ್; ಗುಲ್ಜರ್, ಜೈ ಹೋ; ಜೆ.ಕೆ. ರೋಲಿಂಗ್, ಹ್ಯಾರಿ ಪಾಟರ್. ಇಲ್ಲಿ ನಿಮಗೆ ಎಕ್ಸಾಂಪಲ್ಸನ್ನು ಮಾಡಿದ್ದಾರೆ. ಗೆಲಿಲಿಯೋ ಇನ್ವೆಂಟೆಡ್ ದಿ ಟೆಲಿಸ್ಕೋಪ್. ದ ಟೆಲಿಸ್ಕೋಪ್ ವಾಸ್ ಇನ್ವೆಂಟೆಡ್ ಬೈ ಗೆಲಿಲಿಯೋ. ಅದೇ ರೀತಿ ಇಲ್ಲಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನು ಮಾಡಿದ್ದಾನೆ. ಕಾಳಿದಾಸ ರೋಟ್ ಶಾಕುಂತಲ. ಶಾಕುಂತಲ ವಾಸ್ ರಿಟನ್ ಬೈ ಕಾಳಿದಾಸ. ಜಯದೇವ ರೋಟ್ ಗೀತಗೋವಿಂದ. ಗೀತಗೋವಿಂದ ವಾಸ್ ರಿಟನ್ ಬೈ ಜಯದೇವ. ಟಾಗೋರ್ ರೋಟ್ ಗೀತಾಂಜಲಿ. ಗೀತಾಂಜಲಿ ವಾಸ್ ರಿಟನ್ ಬೈ ಟಾಗೋರ್. ಅಮೀರ್ ಖಾನ್ ಪ್ರೊಡ್ಯೂಸ್ಡ್ ದ ಮೂವಿ ತಾರೆ ಜಮೀನ್ ಪರ್. ತಾರೆ ಜಮೀನ್ ಪರ್ ಪ್ರೊಡ್ಯೂಸ್ಡ್ ಬೈ ಅಮೀರ್ ಖಾನ್. ಗುಲ್ಜರ್ ಸ್ಯಾಂಗ್ ಜೈ ಹೋ. ಜೈ ಹೋ ವಾಸ್ ಸಂಗ್ ಬೈ ಗುಲ್ಜರ್. ಜೆ.ಕೆ. ರೋಲಿಂಗ್ ರೋಟ್ ಹ್ಯಾರಿ ಪಾಟರ್. ಹ್ಯಾರಿ ಪಾಟರ್ ವಾಸ್ ರಿಟನ್ ಬೈ ಜೆ.ಕೆ. ರೋಲಿಂಗ್. ಇನ್ನು ಸೆವೆಂತ್ ಆಕ್ಟಿವಿಟಿ ಅಂತ ಬಂದಾಗ ಔಟ್ಲೈನ್ ಆಫ್ ಎ ಸ್ಟೋರಿ ಈಸ್ ಗಿವನ್. ಒಂದು ಕಥೆಯ ಔಟ್ಲೈನ್ ಅಂದಾಗ ಕ್ಲೂಸನ್ನು ಕೊಡ್ತಾ ಹೋಗಿದ್ದಾರೆ. ಬೈ ಯೂಸಿಂಗ್ ದಟ್ ಔಟ್ಲೈನ್ ವಿ ಹ್ಯಾವ್ ಟು ಮೇಕ್ ಎ ಕಂಪ್ಲೀಟ್ ಸ್ಟೋರಿ. ಆ ಕಥೆಯನ್ನು ಪೂರ್ಣಗೊಳಿಸಬೇಕು. ಇಲ್ಲಿ ಆ ಔಟ್ಲೈನನ್ನು ನೋಡ್ಬೋದು. ಎ ಕ್ಯಾಪ್ ಸೆಲ್ಲರ್ ಆನ್ ಇಸ್ ವೇ ಟು ಮಾರ್ಕೆಟ್, ವೆರಿ ಹಾಟ್, ದ ಕೂಲ್ ಶೇಡ್ ಆಫ್ ಯೂಸ್ ಟ್ರೀ, ಟೇಕ್ ಎ ನ್ಯಾಪ್ ಬಿಸೈಡ್ ದ ಬಾಸ್ಕೆಟ್ ಆಫ್ ಹಿಸ್ ಕ್ಯಾಪ್ಸ್, ವೇಕ್ಸ್ ಅಪ್, ಬಾಸ್ಕೆಟ್ ಎಂಟಿ. ಈ ರೀತಿ ಔಟ್ಲೈನ್ ಇದೆ. ಅದಕ್ಕೆ ಫುಲ್ ಸ್ಟೋರಿ ಎಲ್ಲಿದೆ? ಎ ಕ್ಯಾಪ್ ಸೆಲ್ಲರ್ ಆನ್ ಇಸ್ ವೇ ಟು ಮಾರ್ಕೆಟ್. ಇಟ್ ವಾಸ್ ವೆರಿ ಹಾಟ್ ಡೇ.
He wanted to rest on the cool shade of huge tree. He decided to take a nap beside his basket of caps. When he wakes up, his basket is empty. He thinks they were stolen. He heard noises above on the tree, the monkey with caps on the tree. He made desperate efforts to recover the caps. At last snatches his own cap off his head and throws it down. Then all the monkeys do the same. He picks up the caps happily. ಇದು ಆ ಒಂದು ಕಥೆಯಾಗಿರುತ್ತೆ. ಇನ್ನು ಆಕ್ಟಿವಿಟಿ 8ಗೆ ಬಂದಾಗ ಇಯರ್ ಐಡಿಯಮ್ಸ್ ಆರ್ ಗಿವನ್, ಅಂದರೆ ಗಾದೆ ಮಾತುಗಳನ್ನು ಕೊಟ್ಟಿದೆ, ಅವುಗಳನ್ನು ನಾವೇನು ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು. ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಕೊಟ್ಟಿದೆ. ಅದಕ್ಕೆ ಡೆಫಿನೇಷನ್, ಇಫ್ ಯು ಸಾಲ್ವ್ ಎ ಪ್ರಾಬ್ಲಮ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಇಟ್ ವಿಲ್ ಸೇವ್ ಯು ಟೈಮ್ ಬೈ ನಾಟ್ ಬಿಕಮಿಂಗ್ ಎ ಬಿಗ್ಗರ್ ಪ್ರಾಬ್ಲಮ್. ಅಂದರೆ ಸಮಸ್ಯೆ ಬಂದ ತಕ್ಷಣ ನಾವು ಸೇವ್ ಮಾಡಬೇಕು, ಅದನ್ನು ಹಾಗೆ ಬಿಟ್ಟರೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ. ದ ಪ್ರಾಬರ್ಬ್ ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಮೀನ್ಸ್ that if one solves problem while it is developing, one will save oneself time and work in the future. It alludes to the art of sieving. For example, if a seamstress is working on a garment and notice a hole, she may repair it as soon as she sees it. This will prevent the hole from growing larger and will save her some work in the future. ನೆಕ್ಸ್ಟ್ ಬಂದಾಗ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇದರ ಅರ್ಥ, ಇಟ್ ಈಸ್ ಬೆಟರ್ ಟು ಟೇಕ್ ಕೇರ್ ದ್ಯಾಟ್ ಪ್ರಾಬ್ಲಮ್ ಡಸ್ ನಾಟ್ ಹ್ಯಾಪನ್ ದೆನ್ ಟು ಹ್ಯಾವ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ಟರ್ವರ್ಡ್ಸ್. ಇಟ್ ಈಸ್ ಈಸಿಯರ್ ಟು ಸ್ಟಾಪ್ ಸಮಥಿಂಗ್ ಬ್ಯಾಡ್ ಫ್ರಮ್ ಹ್ಯಾಪ್ನಿಂಗ್ ಇನ್ ದ ಫಸ್ಟ್ ಪ್ಲೇಸ್ ದ್ಯಾನ್ ಫಿಕ್ಸ್ ದಿ ಡ್ಯಾಮೇಜ್ ಆಫ್ಟರ್ ಇಟ್ ಹ್ಯಾಸ್ ಹ್ಯಾಪನ್ಡ್. ಅಂದರೆ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂದಾಗ ನಾವು ಸಮಸ್ಯೆ ಬಂದು ಅಥವಾ ಕಾಯಿಲೆ ಬಂದು ಅದನ್ನ ವಾಸಿ ಮಾಡ್ಕೊಳ್ಳೋದಕ್ಕಿಂತ ಕಾಯಿಲೆ ಬರದ ಹಾಗೇ ಮುನ್ನೆಚ್ಚರಿಕೆ ತಗೊಳ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ಈ ಒಂದು ಗಾದೆ ಮಾತಿನ ಅರ್ಥ. ನೆಕ್ಸ್ಟ್, ಎ ಪೊಯಮ್ ಈಸ್ ಗಿವನ್ ರಿಟನ್ ಬೈ ವಿಲಿಯಮ್ ವರ್ಡ್ಸ್ವರ್ತ್ ಅವರು ಬರೆದಿರ್ತಕ್ಕಂಥ ಪೊಯಮನ್ನು ಕೊಟ್ಟಿದ್ದಾರೆ. ಆ ಪೊಯಮ್ಗೆ ನಾವು ಅರ್ಥವನ್ನು ಬರಿಬೇಕಾಗುತ್ತೆ. ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್, ಲೇಟ್ ಆ್ಯಂಡ್ ಸೂನ್ ಗೆಟಿಂಗ್ ಆ್ಯಂಡ್ ಸ್ಪೆಂಡಿಂಗ್. ವಿ ಲೇ ವೇಸ್ಟ್ ಅವರ್ ಪವರ್ಸ್, ಲಿಟ್ಲ್ ವಿ ಸಿ ಇನ್ ನೇಚರ್ that is ours. We have given our hearts away, a sordid boon, the sea that bears our bosom to the moon, the winds that will be howling at all hours, and are up gathered now like sleeping flowers. For everything we are out of tune. It moves us not, great God. I would rather be pagan, circled in the creed outward. So might I, standing on the pleasant lea, have glimpses that would make me less forlorn. Have a sight of Proteus rising from the sea, or hear old Triton blow his wreathed horn. ಇದಕ್ಕೆ ಒಂದು ಅರ್ಥವನ್ನು ನೋಡಿದಾಗ, ಸಮರಿಯನ್ನು ಬರೆದಾಗ, ಆಂಗ್ರಿಲಿ ದ ಸ್ಪೀಕರ್ ಅಕ್ಯೂಸಸ್ ದ ಮಾಡರ್ನ್ ಏಜ್ ಆಫ್ ಹ್ಯಾವಿಂಗ್ ಲಾಸ್ಟ್ ಇಟ್ಸ್ ಕನೆಕ್ಷನ್ ಟು ದ ನೇಚರ್ ಆ್ಯಂಡ್ ಟು ಎವ್ರಿಥಿಂಗ್ ಮೀನಿಂಗ್ಫುಲ್. ಗೆಟಿಂಗ್ ಆ್ಯಂಡ್ ಸ್ಪೆಂಡಿಂಗ್ ವಿ ಲೇ ವೇಸ್ಟ್ ಅವರ್ ಪವರ್ಸ್, ಲಿಟ್ಲ್ ವಿ ಸಿ ಇನ್ ನೇಚರ್ ದಟ್ ಈಸ್ ಅವರ್ಸ್. ವಿ ಹ್ಯಾವ್ ಗಿವನ್ ಅವರ್ ಹಾರ್ಟ್ಸ್ ಅವೇ ಎ ಸ್ಕೋರ್ಡಿಡ್ ಬೂನ್. He says that even when the sea bears her bosom to the moon and winds howl, humanity is still out of tune and looks uncaringly at the spectacle of the storm. The speaker wishes that he were a pagan raised according to a different vision of the world, so that standing on this pleasantly he might see images of ancient gods rising from the waves, a sight that would cheer him greatly. He imagines Proteus king from the sea and Triton blowing his wreathed horn. ಅಂತ ಈ ಒಬ್ಬ ವಿಲಿಯಂ ವರ್ಡ್ಸ್ವರ್ತ್ ಏನು ಮಾಡ್ತಾ ಇದ್ದಾರೆ, ಮನುಷ್ಯರು ನೇಚರನ್ನು ಸವಿಯೋದನ್ನ ಮರೆತು ಬಿಟ್ಟಿದ್ದಾರೆ ಅಂತ ಹೇಳಿ ಪ್ರಕೃತಿಯ ಆನಂದವನ್ನು ಸವಿಬೇಕು ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥ ಪದ್ಯವಾಗಿರುತ್ತೆ. ಇನ್ನು ಕೊನೆಯದಾಗಿ, ರೈಟ್ ಎ ನೋಟ್ ಆನ್ ಯು ಕ್ಯಾನ್ ಮೇಕ್ ಯುವರ್ ಸ್ಕೂಲ್ ಸರೌಂಡಿಂಗ್ ಬೆಟರ್ ಪ್ಲೇಸ್ ಫಾರ್ ಗ್ರೋಯಿಂಗ್ ಪ್ಲಾಂಟ್ಸ್ ಅಂತ ಇದೆ. ಅದಕ್ಕೆ ಒಂದು ಶಾರ್ಟ್ ನೋಟನ್ನು ಬರೆದಿದ್ದೀನಿ. ಐ ಪ್ಲಾಂಟ್ ಟ್ರೀಸ್ ಇನ್
front of my classroom. I will nurse the plants with care. I plant different type of plants like flower plants, fruit plants. I make a garden in school. I will make my school look beautiful and planting more trees. And lastly, be a part of a solution, not a part of pollution. Elaborate ಅಂತಕ್ಕಂಥ ಕೊನೆಯ ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಈ ಆಕ್ಟಿವಿಟಿಗೆ ನೀವೇ ಉತ್ತರವನ್ನು ಬರೀಬೇಕು. ಐ ವಿಲ್ ಎಕ್ಸ್ಪ್ಲೇನ್. ಇದರ ಅರ್ಥ ಏನಪ್ಪ ಅಂದರೆ, ಬಿ ಎ ಪಾರ್ಟ್ ಆಫ್ ಸೊಲ್ಯೂಷನ್, ನಾಟ್ ಎ ಪಾರ್ಟ್ ಆಫ್ ಪೊಲ್ಯೂಷನ್. ಈಗ ಎಲ್ಲ ಕಡೆ ಮಾಲಿನ್ಯ ಹೆಚ್ಚಾಗಿದೆ, ಪೊಲ್ಯೂಷನ್ ಆಗ್ತಾ ಇದೆ. ಅದಕ್ಕೆ ನೀವು ಒಂದು ಸೊಲ್ಯೂಷನ್ ಅಂದರೆ ಉತ್ತರವಾಗಬೇಕೇ ಹೊರತು ಅದಕ್ಕೆ ನೀವು ಒಬ್ಬ ಪಾರ್ಟಾಗಿ ಮಾಲಿನ್ಯ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಬರೀಬೇಕು, ಐ ವೋಂಟ್ ಡೂ ಎನಿ ಪೊಲ್ಯೂಷನ್, ಐ ವೋಂಟ್ ಯೂಸ್ ಪ್ಲಾಸ್ಟಿಕ್ ಮೋರ್, ಐ ವೋಂಟ್ ಪೊಲ್ಯೂಟ್ ದಿ ವಾಟರ್, I will use water judiciously, and even I will plant more trees, more plants to get a air. I won't use much vehicles to go here and there. I will use bicycle. I will go by public transport. I will try to instruct my friends and all to not to pollute our surrounding. I will make my surrounding clean. I will keep all my house surrounding and school surrounding ವೆರಿ ನೀಟ್ ಆ್ಯಂಡ್ ಕ್ಲೀನ್ ಲೈಕ್ ದಿಸ್. ಈ ರೀತಿಯಾಗಿ ಏನು ಮಾಡಬೇಕು, ನಾವು ಮಾಲಿನ್ಯ ಮಾಡೋದಿಲ್ಲ, ಆ ಮಾಲಿನ್ಯ ಮಾಡೋದಕ್ಕೆ ಒಂದು ಉತ್ತರವಾಗಿ, ಅಂದರೆ ಆ ಮಲಿನತೆಯನ್ನು ತಡೆಯೋದ್ರಲ್ಲಿ ನಾನೊಬ್ಬ ಉತ್ತರವಾಗಿರ್ತೇನೆ ಅಂತಕ್ಕಂಥ ರೀತಿಯಲ್ಲಿ ಪ್ಯಾಸೇಜನ್ನು ಬರಿಬೇಕಾಗತ್ತೆ. ಓಕೆ, ಸಿ ದೀಸ್ ಆರ್ ಆಲ್ ದಿ ಆ್ಯಕ್ಟಿವಿಟೀಸ್ ಆರ್ ವರ್ಕ್ಶೀಟ್ಸ್ ಫಾರ್ ದ ಮಂತ್ ಆಫ್ ಡಿಸೆಂಬರ್ ಫಾರ್ ಯುವರ್ 8th standard English. ಓಕೆ, ಟು ವಾಚ್ ಮೋರ್ ಗ್ರಾಮರ್ ಆ್ಯಂಡ್ ಲೆಸನ್ ಆಲ್ ವಿಡಿಯೋಸ್, download Learn Easily app from Play Store. Use it, watch it, read it and learn well. Thank you for watching this video.